SSLC ಪರೀಕ್ಷೆ ಸಮೀಪ ಬಂದದ, ನಿಮ್ಗೆಲ್ಲ ಗೊತ್ತಿರುವಂತಹ ವಿಷಯ. ಈಗ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದ ನಿಮ್ಮಲ್ಲಿ, ನಿಮಗೆ ಯಾವ ರೀತಿ ಒಂದು ಪ್ರಶ್ನೆ ಪತ್ರಿಕೆ ಬರ್ತದ ಪರೀಕ್ಷೆಯಲ್ಲಿ, ಮುಖ್ಯ ಪರೀಕ್ಷೆಯಲ್ಲಿ 2025ನೇ ಸಾಲಿನ ಒಂದು SSLC ಪರೀಕ್ಷೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರ್ತದ, ಮತ್ತು ಅದು ತೃತೀಯ ಲ್ಯಾಂಗ್ವೇಜ್ ಹಿಂದಿ, ತೃತೀಯ ಭಾಷೆ ಹಿಂದಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬರ್ತದ ಅಂತ ಹೇಳಿ ನಿಮಗೆ ನಾನೀಗ ವಿಷಯವನ್ನ ತಿಳಿಸ್ತೇವೆ. ಒಟ್ಟಾರೆಯಾಗಿ ರೋಮನ್ ಸಂಖ್ಯೆ ಒಂದಿದೆ, ಅಲ್ಲಿ ಏನಿದೆ 1 ರಿಂದ 9 ರೋಮನ್ ಸಂಖ್ಯೆಗಳು ನಿಮಗೆ ಬರ್ತಾವ. ಎಷ್ಟು ರೋಮನ್ ಸಂಖ್ಯೆಗಳು ಬರ್ತಾವ? 1 ರೋಮನ್ ಸಂಖ್ಯೆಯಿಂದ 9 ರೋಮನ್ ಸಂಖ್ಯೆಗಳವರೆಗೆ ನಿಮಗೆ ಬರ್ತಾವ. ಅದ್ರೊಳಗೆ ಏನಪ್ಪಾ ಅಂತಂದ್ರೆ 1ನೇ ರೋಮನ್ ಸಂಖ್ಯೆಯಲ್ಲಿ ಪ್ರಶ್ನೆಗಳು ಇರ್ತಾವ, ಮತ್ತು 2ನೇ ರೋಮನ್ ಸಂಖ್ಯೆಯಲ್ಲಿ ಆ ಪ್ರಶ್ನೆಗಳೇ ಬೇರೆ ಇರ್ತಾವ, 3ನೇ ರೋಮನ್ ಸಂಖ್ಯೆಯಲ್ಲಿ ಆ ಪ್ರಶ್ನೆಗಳೇ ಬೇರೆ ಇರ್ತಾವ. ಈ ರೀತಿ 9 ರೋಮನ್ ಸಂಖ್ಯೆಗಳಲ್ಲಿ ಅವು ಉಪ ಪ್ರಶ್ನೆಗಳು ಬೇರೆ ಬೇರೆನೇ ಆಗಿರ್ತಾವ. ಇದು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ 1ನೇ ರೋಮನ್ ಸಂಖ್ಯೆಯಲ್ಲಿ ಮುಖ್ಯವಾಗಿ ಎಷ್ಟು ಪ್ರಶ್ನೆಗಳು ಇರ್ತಾವ? 8 ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾನೆ. ಆ 8 ಪ್ರಶ್ನೆಗಳಲ್ಲಿ 1ನೇ ರೋಮನ್ ಸಂಖ್ಯೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾನ ಅನ್ನೋಂಥದ್ದು ನಾವಿವತ್ತು ಅಭ್ಯಾಸ ಮಾಡೋಣ. ಏನಿದೆ ಇಲ್ಲಿ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಕೊಟ್ಟಿರ್ತಾನೆ, ಇಲ್ಲಿ ಆಲ್ರೆಡಿ ಬರೆದಿರ್ತಾರೋ ಅದನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು, ಅದನ್ನ ನಾವು ಓದ್ಬೇಕು. ಯಾವ ರೀತಿ ಓದ್ಬೇಕಂತಂದ್ರೆ ಇಲ್ಲಿದೆ ನೋಡಿ, निम्नलिखित प्रश्नों के लिए 4 विकल्प दिए गए हैं. ಕೊಟ್ಟಾರ ಪರ್ಫೆಕ್ಟ್ ಆಗಿ. निम्नलिखित प्रश्नों के ನೋಡಿ, ಇಲ್ಲಿ निम्नलिखित ಇದು ಪ್ರಶ್ನೆ ಅದು ಆದ ಇಲ್ಲ. ಈ ಪ್ರಶ್ನೆಗೆ 4 ವಿಕಲ್ಪ दिए गए हैं. 4 ವಿಕಲ್ಪ ಅಂದ್ರೆ ಯಾವುವು? A, B, C, D ಇವು ವಿಕಲ್ಪಗಳು ಅಂತ ಹೇಳಿ ಕರೀತಾರೆ. 4 ವಿಕಲ್ಪಗಳನ್ನು ನೀಡಲಾಗಿದೆ. ಮತ್ತು ಕೆಳಗಡೆ ಏನ್ ಕೊಟ್ಟಿದಾರ? ಉಚಿತ ವಿಕಲ್ಪ ಚುನ್ಕರ್ ಅಂದ್ರೆ ಉಚಿತ ಅಂತಂದ್ರೆ ಈ ಪ್ರಶ್ನೆಗೆ ಯಾವ 4ರಲ್ಲಿ ಯಾವುದು ಉತ್ತರ ಸರಿ ಇದೆ ಆ ಉತ್ತರವನ್ನು ಚುನ್ಕರ್ ಆಯ್ಕೆ ಮಾಡಿಕೊಂಡು ಸಂಕೇತಾಕ್ಷರ ಸಹಿತ ಪೂರ್ಣ ರೂಪ ಸೆ ಲಿಖಿಗೆ. ಸಂಕೇತಾಕ್ಷರ ಅಂತಂದ್ರೆ ಯಾವಿಲ್ಲಿ? A, B, C, D ಅಂತಂದ್ರೆ ಇವು ಸಂಕೇತಾಕ್ಷರಗಳು. ಅಂದ್ರೆ ಇದರ ಜೊತೆಗೆ ಉತ್ತರವನ್ನು ನೀವು ಬರಿಬೇಕು ಅನ್ನೋಂಥದ್ದು ಇಲ್ಲೇನಪ್ಪಾ ಅಂತಂದ್ರೆ 1ನೇ ರೋಮನ್ ಸಂಖ್ಯೆಯಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾವೇನ್ ಮಾಡಬೇಕು? ಮೊದಲ ಪ್ರಶ್ನೆಯನ್ನು ಓದ್ಕೋಬೇಕು. ಮಿಲ್ನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ರೂಪ ಹೈ. ಮಿಲ್ನಾ ಶಬ್ದದ ಪ್ರಥಮ ಪ್ರೇರಣಾರ್ಥಕ ರೂಪ ಯಾವುದು ಏನು ಅಂತ ನಾವು ಒಂದು A ಕೊಟ್ಟಿದ್ದಾರೆ, ಮಿಲಾನ. B ಏನದ? ಮಿಲಾವಟ್. C ಏನದ? ಮಿಲಾವಾನ. D ಏನದ? ಮಿಲನ. ಅದಕ್ಕೆ ನಾವೇನ್ ಮಾಡಬೇಕು? ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಹೌದಾ? ಅದನ್ನು ನಾವಿಲ್ಲಿ ಈ ಮಿಲ್ಲ ಅನ್ನುವಂತ ಶಬ್ದದ ಪ್ರಥಮ ಪ್ರೇರಣಾರ್ಥಕ ರೂಪ ಯಾವ್ದಾಗ್ತದಪ್ಪ ಅಂತಂದ್ರೆ ಯಾವ್ದಾಗ್ತದ? ಎ ಮಿಲಾನ ಅನ್ನುವಂಥದ್ದು ಪ್ರಥಮ ಪ್ರೇರಣಾರ್ಥಕ ರೂಪ ಆಗ್ತದೆ. ಅದಕ್ಕೆ ನಾವು ಈಗ ಆಲ್ರೆಡಿ ಈ ರೀತಿ ಕೊಟ್ಟಿರ್ತಾರ, ಈ ರೀತಿ ಕೊಟ್ಟಿರ್ತಾರ ಅವರು. ನಾವು ಉತ್ತರ ಪತ್ರಿಕೆಯಲ್ಲಿ ಹ್ಯಾಕ್ ಬರಿಬೇಕು ಅಂತಂದ್ರೆ ರೋಮನ್ ಸಂಖ್ಯೆ 1 ಹಾಕ್ಬೇಕು, ರೈಟಾ? 1 ಹಾಕಿ ಏನ್ ಮಾಡ್ಬೇಕು? ಕೆಳಗಡೆ 1 ಬರಿಬೇಕು. ಪ್ರಶ್ನೆ ಸಂಖ್ಯೆ ಏನದ? 1. ಇದನ್ನು ಸಹ ಏನ್ ಮಾಡ್ಬೇಕು? ಮುಂದಿನ ಬರಿಬಾರ್ದು, ಪ್ರಶ್ನೆ ಸಂಖ್ಯೆ ಹಾಕ್ಬೇಕು. ಪ್ರಶ್ನೆ ಸಂಖ್ಯೆಯಲ್ಲಿ ಎ ಅಂತ ಬರೆದು ಮಿಲಾನ ಅನ್ನುವಂಥದ್ದು ಬರೆದ್ರಿ ಅಂತಂದ್ರೆ ನಿಮಗೆ 1 ಅಂಕ ಫಿಕ್ಸ್. ಈಗೆಷ್ಟು? ಇದಕ್ಕೆ 8 ಅಂಕಗಳದವ. ಒಂದು ಪ್ರಶ್ನೆಗೆ 1 ಅಂಕ. ಗೊತ್ತಾಯ್ತಾ? ಅದಾದ್ಮೇಲೆ 2ನೇ ಪ್ರಶ್ನೆಗೆ ಹೋಗ್ಬೇಕು ನಾವು. ಲೇಖಕ ಶಬ್ದಕ ಸ್ತ್ರೀಲಿಂಗ ಶಬ್ದ ಹೇ. ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಗೊತ್ತು ನಿಮಗೆಲ್ಲ. जो पुरुषवाचक शब्द होता है वह पुल्लिंग, स्त्रीवाचक शब्द होता है स्त्रीलिंग. ಅಂದ್ರೆ ಪುರುಷರ ಹೆಸರುಗಳನ್ನು ಸೂಚಿಸುವುದು ಪುಲ್ಲಿಂಗ, ಸ್ತ್ರೀಯರ ಹೆಸರುಗಳನ್ನು ಸೂಚಿಸುವುದು ಸ್ತ್ರೀಲಿಂಗ ಅಂತ ಹೇಳಿ ನಾವು ಹೇಳ್ಬೋದು. ಅದಕ್ಕೆ ಇಲ್ಲಿ ಏನಿದೆ ಕೆಳಗಡೆ ಕೊಟ್ಟಿದ್ದಾರೆ? ಎ ಲೇಖ, ಲಿಖಾಯಿ, ಲೇಖಿಕ, ಕವಯಿತ್ರಿ ಅಂತಿದೆ, ಹೌದಾ? ಲೇಖಕ ಶಬ್ದಕ ಸ್ತ್ರೀಲಿಂಗ. ಲೇಖಕ ಅಂತಂದ್ರೆ ನಾವೇನ್ ಮಾಡ್ಬೇಕು ಇಲ್ಲಿ? ಲೇಖಿಕ. ವೆರಿ ಗುಡ್. ಏನ್ ಮಾಡ್ಬೇಕು ನಾವು? ಲೇಖಿಕ. ಒಂದು ವೇಳೆ ಕನ್ನಡದಲ್ಲಿ ಯಾವ ರೀತಿ ಇರ್ತದೆ ಅಂತಂದ್ರೆ ಲೇಖಕ ಅಂತ ಬಂತು ಅಂದ್ರೆ ಲೇಖಕಿ ಅಂತ ಬರಿತೀವಿ ನಾವು. ಏನಂತ ಬರಿತೀವಿ? ಲೇಖಕಿ ಅಂತ ಬರಿತೀವಿ. ಆದ್ರೆ ಹಿಂದಿಯಲ್ಲಿ ನಾವೇನ್ ಮಾಡ್ಬೇಕು? ಲೇಖಿಕ ಅಂತ ಬರಿಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಇದು 2ನೇ ಪ್ರಶ್ನೆಯ ಉತ್ತರ ಸಿ ಸರಿಯಾಗಿದೆ.
ಅದಕ್ಕೆ ನಾವೇನ್ ಮಾಡ್ಬೇಕು, ಈ ಸಿ ಅನ್ನು ರೋಮನ್ ಸಂಖ್ಯೆ 1 ಹಾಕ್ಬೇಕು. 1 ಹಾಕಿದ ನಂತರ 2 ಬರಿಬೇಕು. ಅದ್ರ ಕೆಳಗಡೆ ಬರ್ದೇನ್ ಮಾಡ್ಬೇಕು, ಅದ್ರ ಮುಂದಗಡೆ ಏನ್ ಮಾಡ್ಬೇಕು, ಸಿ ಲೇಖಿಕ ಅಂತ ಬರಿಬೇಕು. ಲೇಖಿಕ ಬರೆಯು ಹಿಂದಗಡೆ ಸಿನೂ ಬರಿಬೇಕು. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ವಿಕಲ್ಪ ಚುನಕರ್ ಸಂಕೇತಾಕ್ಷರಕ್ಕೆ ಸಹಿತ. ಸಂಕೇತಾಕ್ಷರ ಅಂದ್ರೆ ಗೊತ್ತಲ್ಲ, ಈ ABCD ಅನ್ನು ಈ ರೀತಿ ಬರಿಬೇಕು. ಇಲ್ಲಿ ಲೇಖಿಕ ಮುಗೀತು. ಅದಾದ್ಮೇಲೆ 3ನೇ ಪ್ರಶ್ನೆ ಇದೆ, ವಿಶ್ವಾಸ ಶಬ್ದಕ ವಿಲೋಮ ಶಬ್ದ. ನಿಮಗೆ ಹೇಳಿದೀನಿ ಆಲ್ರೆಡಿ. ನಾನು ಏನ್ ಹೇಳಿನಂತಂದ್ರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಮಾತ್ರ 8 ಪ್ರಶ್ನೆಗಳು ಬರ್ತಾವ. 1ನೇ ರೋಮನ್ ಸಂಖ್ಯೆ ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದು. ಈಗ ಆಲ್ರೆಡಿ ಏನದ, ಪ್ರೇರಣಾರ್ಥಕ ರೂಪನು ವ್ಯಾಕರಣ ಸಂಬಂಧಪಟ್ಟಿದ್ದಾಯ್ತು, ಸ್ತ್ರೀಲಿಂಗ ಪುಲ್ಲಿಂಗನು ವ್ಯಾಕರಣ ಸಂಬಂಧಪಟ್ಟಿದ್ದಾಯ್ತು, ಮತ್ತೇನಂತಂದ್ರೆ ವಿಶ್ವಾಸ ಅನ್ನುವಂತ ವಿಲೋಮ ಶಬ್ದನು ಸಹ ಇದೇನಪ್ಪಾ ಅಂತಂದ್ರೆ ವ್ಯಾಕರಣ ಸಂಬಂಧಪಟ್ಟಿದ್ದೆ. ವಿಲೋಮ ಶಬ್ದ ಅಂತಂದ್ರೆ ಇಷ್ಟೇ ನಾವು ತಿಳ್ಕೊಳ್ಬೇಕು, ಅಪೋಸಿಟ್ ವರ್ಡ್ ಇಂಗ್ಲಿಷ್ ನಲ್ಲಿ. ಹಿಂದಿಯಲ್ಲಿ ಏನಂತಾರೆ, ವಿರುದ್ಧಾರ್ಥಕ ಪದ, ಅಪೋಸಿಟ್ ವರ್ಡ್. ಊಪರ್ ನೀಚೆ, ಆಗೆ ಪೀಚೆ, ಪೂರ್ವ ಪಶ್ಚಿಮ, ಉತ್ತರ, ಇಷ್ಟೇ ವಿಲೋಮ, ಅಪೋಸಿಟ್ ವರ್ಡ್ಸ್ ಅಂತ ಕರೀತಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಏ ಉಮ್ಮೇದು, ಅವಿಶ್ವಾಸ, ಭರೋಸಾ, ವಿಶೇಷ. ವೆರಿ ಗುಡ್. ವಿಶ್ವಾಸ ಅದರ ವಿಲೋಮ ಪದ ಯಾವುದು, ಅವಿಶ್ವಾಸ. ಅವಿಶ್ವಾಸ ಅಂದ್ರೆ ನಾವು ಬರಿಬೇಕು ಹೆಂಗ, ನಾವು ರೋಮನ್ ಸಂಖ್ಯೆ 1 ಅಂತ ಇದ್ದಿರ್ತದ ಮೇಲ್ಗಡೆ. ಉತ್ತರ ಪತ್ರಿಕೆಯಲ್ಲಿ ರೋಮನ್ ಸಂಖ್ಯೆ 1 ಅಂತ ಹಾಕಿ 3ನೇ ಪ್ರಶ್ನೆ ಹಾಕಿ ಅದ್ರ ಕೆಳಗಡೆ ಏನ್ ಮಾಡ್ಬೇಕು, ನಾವು ಉತ್ತರದ ಕೆಳಗಡೆ ಬಿ ಅಂತ ಬರಿಬೇಕು. ಬಿ ಅಂತ ಬರೆದು ಅವಿಶ್ವಾಸ ಅಂತ ಹೇಳಿ ಬರೆದಾಗ ನಿಮಗೆ ಅದಕ್ಕೆ 1 ಅಂಕ ಸಿಗ್ತದೆ. ಗೊತ್ತಾಯ್ತಾ? ಲಿಂಗ ಆಯ್ತು, ಮತ್ತೇನು ವಿಲೋಮ ಪದ ಆಯ್ತು, ಮತ್ಯಾವುದು ಪ್ರೇರಣಾರ್ಥಕ ರೂಪ ಆಯ್ತು. ಮತ್ ನೆಕ್ಸ್ಟ್ 4ನೇ ಪ್ರಶ್ನೆ ಯಾವ ರೀತಿ ಇರ್ತದ ಅಂತಂದ್ರೆ, ಕಹಾನಿ ಶಬ್ದಕ ಬಹುವಚನ ಹೈ. ಕಹಾನಿ ಶಬ್ದಕ ಬಹುವಚನ ಅಂತಂದ್ರೆ ಗೊತ್ತಾ ನಿಮ್ಗ, ಏಕವಚನ ಮತ್ತು ಬಹುವಚನ. ಒಂದನ್ನು ಕುರಿತು, ಒಂದು ಶಬ್ದದ ಅರ್ಥವನ್ನು ಕುರಿತು ಹೇಳುವಂಥದ್ದು ಏಕವಚನ. ಬಹುವಚನ ಅಂತಂದ್ರೆ ಬಹಳಷ್ಟು ಇರುವ ಶಬ್ದಗಳನ್ನು ಸೂಚಿಸುವುದು ಬಹುವಚನ. ಒಂದು ಉದಾಹರಣೆ ಏನ್ ಹೇಳ್ತೀನಿ, ಯಾವ್ದಂತಂದ್ರೆ ಏಕವಚನ ಮತ್ತು ಬಹುವಚನ. ಲಡ್ಕ ಲಡ್ಕೆ, ಅರ್ಥ ಆಯ್ತಾ? ಆದ್ಮಿ ಆದ್ಮೀಯ, ಗೊತ್ತಾಯ್ತಲ್ಲ? ಈ ರೀತಿ ಇರೋಂಥವು ನಮಗೆ ಏನಂತ ಕರೀತಾರಂತಂದ್ರೆ ಅವಕ್ಕೆ ಬಹುವಚನ ಮತ್ತು ಏಕವಚನ. ಇಲ್ಲಿ ಆಲ್ರೆಡಿ ಶಬ್ದವನ್ನು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಕಹಾನಿ ಶಬ್ದಕ ಬಹುವಚನ ಹೈ. ಕಹಾನಿ ಅನ್ನುವಂಥದ್ದು ಏಕವಚನ, ಬಹುವಚನ ರೂಪ ಏನಾಗ್ತದ ಅನ್ನುವಂಥದ್ದು ಪ್ರಶ್ನೆ. ವೆರಿ ಗುಡ್. ಯಾವುದು? ಕಹಾನಿ. ಈಸಿ. ನಾವಿಲ್ಲಿ ಹುಡುಕ್ಬೇಕು. ಎ ಕಹಾನಿಕಾರ ಆಗಲ್ಲ, ಬಿ ಕಥಾಯೆ ಆಗಲ್ಲ. ಕಥಾಯೆ ಆಗ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಏನ್ ಬರ್ಬೇಕಾಗಿತ್ತು, ಕಥಾ ಬರ್ಬೇಕಾಗಿತ್ತು. ಇಲ್ಲಿ ಕಥಾ ಬಂದಿತ್ತು ಅಂತಂದ್ರೆ ಏನಾಗ್ತದೆ, ಇಲ್ಲಿ ಕಥಾಯೆ ಆಗ್ತದೆ. ಅದು ಆಗಲ್ಲ. ಕವಿತಾಯೇ ಅದ, ಇಲ್ಲೇನದ ಕಹಾನಿ ಅದ. ಕಹಾನಿ ಕವಿತಾಯೇ ಆಗ್ತದ, ಆಗಲ್ಲ. ಅದಕ್ಕೆ ನಾವು ಇಲ್ಲಿ ಒಂದ್ ವೇಳೆ ಕವಿತಾ ಬಂದಿತ್ತು ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ಕವಿತಾಯೇ ಕರೆಕ್ಟ್ ಆಗ್ತದೆ. ಅದಕ್ಕೆ ಕೊನೆಯ ಪ್ರಶ್ನೆಯ ಉತ್ತರ ಯಾವ್ದಿದೆ ಅಂತಂದ್ರೆ ಡಿ ಕಹಾನಿಯ ಅಂತಿದೆ. ಇಲ್ಲಿ ಏನದ ಕಹಾನಿ, ಇಲ್ಲಿ ಏನದ ಕಹಾನಿಯ. ಇದು ಏಕವಚನ ಅದ, ಇದು ಬಹುವಚನ. ಸಪೋಸ್ ಇದೇ ಒಂದ್ ವೇಳೆ ಪ್ರಶ್ನೆ ಉಲ್ಟಾ ಕೊಟ್ರು ಅಂತಂದ್ರೆ ಕಹಾನಿಯ ಇಲ್ಲಿ ಬರೆದು ಕಹಾನಿಯ ಶಬ್ದಕ ಏಕವಚನ ಹೈ ಬರ್ದ್ರೆ ನಾವೇನ್ ಮಾಡ್ಬೇಕಲ್ಲಿ ಕಹಾನಿ ಅಂತ ಬರಿಬೇಕಾಗ್ತದೆ. ಕಹಾನಿ ಉತ್ತರವನ್ನು ಹುಡುಕಿ ನಾವು ಬರಿಬೇಕಾಗ್ತದೆ. ಈಗ ಇಲ್ಲಿ 5वां प्रश्न, 5ನೇ ಪ್ರಶ್ನೆ ಏನಿದೆ? ಹಮ್ ಪಹಲೆ ಪ್ರಶ್ನೆ ಪಡ್ನಾ, ಮೊದಲು ನಾವು ಪ್ರಶ್ನೆಯನ್ನು ಓದಬೇಕು. ಆಪ್ ಕಹಾ ಜಾ ರಹೆ ಹೈ. ಪ್ರಶ್ನೆ ನೋಡ್ರಿ ಎಷ್ಟು ಚಂದ ಕೊಟ್ಟಿದಾರ. ಆಪ್ ಕಹಾ ಜಾ ರಹೆ ಹೈ, ಮುಂದೊಂದು ಚಿಹ್ನೆ ಅದ, ಒಂದು ಚಿಹ್ನೆ ಅದ. ಅದಾದ್ಮೇಲೆ ಉಚಿತ ಚಿಹ್ನೆ ಹೈ. ಈ ಚಿಹ್ನೆ ಯಾವುದು ಅಂತ, ಯಾವುದು? ಪ್ರಶ್ನಾರ್ಥಕ ಪ್ರಶ್ನೆ. ಒಟ್ಟು ನಮ್ಮಲ್ಲಿ ಚಿಹ್ನೆಗಳ ಬಗ್ಗೆ ಹೇಳಿ ನಿಮ್ಗೆ. ಪೂರ್ಣ ವಿರಾಮ, ಅರ್ಧ ವಿರಾಮ, ಪ್ರಶ್ನಾರ್ಥಕ, ಏನು ವಿಸ್ಮಯಾದಿ ಬೋಧಕ, ಮತ್ತೇನಪ್ಪಾ ಅಂತಂದ್ರೆ ಯೋಜಕ ಚಿಹ್ನ, ಈ ರೀತಿ ಇರುವಂತಹ ಚಿಹ್ನೆಗಳನ್ನು ನಿಮ್ಗೆ ಹೇಳಿದ್ದೀನಿ. ಅವು ಚಿಹ್ನೆಗಳ ಸಿಂಬಲ್ಸ್ಗಳು ನೀವೇನ್ ಮಾಡ್ಬೇಕು, ಗುರುತು ಮಾಡಬೇಕು. ಅದಕ್ಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಯಾವ್ದಿದೆ, ಪ್ರಶ್ನಾರ್ಥಕ ಚಿಹ್ನೆ ಇದೆ. ಈ ಪ್ರಶ್ನಾರ್ಥಕ ಚಿಹ್ನೆ ಉತ್ತರ ನಾವು ಹೇಗೆ ಬರಿಬೇಕು? ಸೇಮ್
ರೋಮನ್ ಸಂಖ್ಯೆ 1 ಪ್ರಶ್ನೆ ನಂಬರ್ 5 ಉತ್ತರ ಯಾವುದು ಎ ಬರ್ದು ಪೂರ್ತಿ ಬರೀಬೇಕು. ಇದು ಆಲ್ರೆಡಿ ಕ್ವಶನ್ ಪೇಪರ್ದಾಗ ಇರ್ತದೆ. ಇದು ಉತ್ತರ ಸರಿಯಾಗಿ ಬರ್ದ್ರೆ ಅಂತಂದ್ರೆ ಎಷ್ಟು ಅಂಕ? 1. ಇದು ಕಂಪಲ್ಸರಿ ಒಂದು ಚಿಹ್ನೆ ಬಗ್ಗೆ ಬಂದು ಬರ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ 6th ಪ್ರಶ್ನೆ ನಾವು ಪರ್ಫೆಕ್ಟ್ ಆಗಿ ಒಂದ್ಸಲ ತಲೆಯಾಗ ನಮ್ಗೆ ಗೊತ್ತಾಯ್ತಲ್ಲ, ಆಟೋಮೆಟಿಕ್ ಆಗಿ ನಾವು ಉತ್ತರವನ್ನು ಬರಿಬಹುದು. ನೋಡ್ರಿ, ನಿಮ್ನಲಿಖಿತ ಮೇ ದೀರ್ಘ ಸಂಧಿ का ಉದಾಹರಣ है. ದೀರ್ಘ ಸಂಧಿ ಅಂದ್ರೆ ಸಂಧಿ ಅಂದ್ರೆ ನಿಮಗೆ ಗೊತ್ತಾಗ್ಬೇಕು ಏನಪ್ಪಾ ಅಂತಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಹೇಳಿ ಇರ್ತಾವೆ ಎರಡು. ಇಲ್ಲಿ ನೋಡ್ರಿ ಉದಾಹರಣೆ ಹೇಳ್ತೀನಿ ನಿಮ್ಮನ್ನ. ನಯನ ಗಣೇಶ ಸಮಾನಾಧಿಕಾರ ಏಕೈಕ. ದೀರ್ಘ ಅಂತಂದ್ರೆ ಅಕಾರದ ಮುಂದೆ ಅಕಾರ ಬಂದಾಗ ಅದು ಆಕಾರವಾಗುತ್ತದೆ, ಅದೇ ದೀರ್ಘ. ನೆನ್ಪಿಟ್ಕೋ. ಇಲ್ಲಿ ಉತ್ತರ ಯಾವುದು? ಸಮಾನಾಧಿಕಾರ. ವೆರಿ ಗುಡ್. ಸಮಾನ ಪ್ಲಸ್ ಅಧಿಕಾರ, ಸಮಾನಾಧಿಕಾರ. ಇಲ್ಲಿ ಅ ಪ್ಲಸ್ ಅ ಎರಡು ಸೇರಿದಾಗ ಏನಾಗ್ಯದ? ಇಲ್ಲಿ ಆ ಆಗಿಬಿಟ್ಟದ. ಇಲ್ಲಿ ಬಂದದಿಲ್ಲ ನ ಇದ್ದಿದ್ ನಾ ಆಗ್ಯದಿಲ್ಲ. ಸಮಾನ ಪ್ಲಸ್ ಅಧಿಕಾರ ಎರಡು ಶಬ್ದಗಳಾಗ, ಸಮಾನ ಮತ್ತು ಅಧಿಕಾರ ಎರಡು ಜಾಯಿಂಟ್ ಆಗಿ ಏನಾದವು? ಸಮಾನ ಅಧಿಕಾರ. ಸಮಾನ ಅಧಿಕಾರ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರನು ಅನೇ ಇದೆ. ಉತ್ತರ ಪದ ಇದು ಹಿಂದಿಂದ ಇರುವಂತದ್ದು ಉತ್ತರ ಪದ ಅಂತ ಕರಿತೀವಿ. ಉತ್ತರ ಪದದ ಮೊದಲನೇ ಅಕ್ಷರವೂ ಸಹ ಅ ಇದೆ. ಅ ಪ್ಲಸ್ ಅ ಏನಾಗ್ತದೆ? ಇಲ್ಲಿ ಆ ಆಗ್ತದೆ. ಆ ಅಂದ್ರೆ ಯಾವುದಪ್ಪ ಅಂತಂದ್ರೆ ದೀರ್ಘ. ಸಮಾನಾಧಿಕಾರ ಏನಾಗ್ತದೆ? ಇಲ್ಲಿ ದೀರ್ಘ ಸಂಧಿ ಆಗುತ್ತದೆ. ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನಾವು 6ನೇ ಉತ್ತರ ಬರೀಬೇಕಾದ್ರೆ ಸೇಮ್ ಏನಪ್ಪಾ ಅಂತಂದ್ರೆ ರೋಮನ್ ಸಂಖ್ಯೆ 1 ಅದರಲ್ಲಿ 6ನೇದ್ರದಾಗ ಸಿ ಅಂತ ಬರೆದು ಏನ್ ಮಾಡ್ಬೇಕು? ಸಮಾನಾಧಿಕಾರ ದೀರ್ಘ ಸಂಧಿಗೆ ಒಂದು ಉದಾಹರಣೆಯಾಗುತ್ತದೆ ಅಂತ ಹೇಳಿ ನಾವು ಬರಿಬೇಕು. ಈಗ ಇನ್ನೊಂದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 7ನೇ ಪ್ರಶ್ನೆ, ಜೋ 7ವಾ ಪ್ರಶ್ನೆ. ಕರ್ನಾಟಕ ಡ್ಯಾಶ್ ರಾಜಧಾನಿ ಬೆಂಗಳೂರು ಹೈ ಭರ್ತಿ ಕೀಜಿಗೆ. ಇದನ್ನು ನಾವು ಭರ್ತಿ ಮಾಡಬೇಕು. ಪ್ರಶ್ನೆ ಪತ್ರಿಕೆಯಲ್ಲಿ ಭರ್ತಿಯಲ್ಲ, ಈ ಅಕ್ಷರ ಕೆಳಗಡೆ ಕೊಟ್ಟಿದ್ದಾರೆ. जो नीचे दिए गए ए बी सी डी चुनकर लिखिए. ए ಏನದ ಕೋ ಅದ, ಬಿ ಏನದ ಕಿ ಅದ, ಸಿ ಏನದ ಪರ್ ಅದ, ಡಿ ಏನದ ಸೇ ಅದ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಇದಕ್ಕೆ ಸರಿಯಾದಂತ ಹೋಲುವಂತಹ ಕರೆಕ್ಟ್ ವ್ಯಾಕರಣಬದ್ಧವಾಗಿ ಕಿ. ವೆರಿ ಗುಡ್. ಇದೇನಪ್ಪಾ ಅಂದ್ರೆ ಕರ್ನಾಟಕಕ್ಕೆ ರಾಜಧಾನಿ ಬೆಂಗಳೂರು ಹೈ. ಕಿ ಕರೆಕ್ಟ್ ಸೆಟ್ ಆಗ್ತದೆ. ಕೋ ಆಗಲ್ಲ, ಪರ್ ಆಗಲ್ಲ, ಸೇ ಆಗಲ್ಲ. ಮೈ ಡ್ಯಾಸ್ ಸೆ ಡ್ಯಾಸ್ ಆಯಾ ಅಂತಿತ್ತು ಅಂತಿಪ್ಪರಿ. ಮೈ ಗರ್ ಸೆ ಆಯಾ, ಗರ್ ಡ್ಯಾಶ್ ಆಯಾ ಅಂತಿತ್ತು ಅಂತಂದ್ರೆ ಅಲ್ಲಿ ಏನ್ ಮಾಡ್ಬೇಕು ನಾವು? ಸೇ ಅನ್ನೋಂಥದ್ದು ಸೇರಿಸ್ಬೇಕು. ವ್ಯಾಕರಣಬದ್ಧವಾಗಿ ಒಂದು ವಾಕ್ಯವನ್ನು ರಚನೆ ಮಾಡುವಂಥದ್ದು 7ನೇದು. ನೆಕ್ಸ್ಟ್ 8ನೇದ್ದು ಮಹಾತ್ಮ ಅಂತಿದೆ. ಮಹಾತ್ಮ ಶಬ್ದಕ ಕಿಸ್ ಸಮಾಸ ಕಾ ಉದಾಹರಣ ಹೇ. ನೆನ್ಪಿಟ್ಕೋಬೇಕು ನಾವು. ಏನಪ್ಪಾ ಅಂತಂದ್ರೆ ಮಹಾತ್ಮ ಸಮಾಸ ಮಹಾ ಪ್ಲಸ್ ಆತ್ಮ ಎರಡೂ ಶಬ್ದಗಳು ಏನಿರ್ತಾವ ಇಲ್ಲಿ ಪ್ರಧಾನವಾಗಿರ್ತಾವ. ಮಹಾ ಅಂದ್ರೂ ದೊಡ್ಡ ಶಬ್ದ, ಆತ್ಮ ಅಂದ್ರೂ ಸಹ ದೊಡ್ಡ ಶಬ್ದ. ಇವು ಎರಡೂ ಸೇರಿಕೊಂಡು ಏನಾಗಿರ್ತದೆ? ಇಲ್ಲಿ ಮಹಾತ್ಮ ಆಗಿರ್ತದೆ. ಮಹಾ ಅನ್ನುವಂಥದ್ದು ಸಹ ವಿಶೇಷಣ, ಆತ್ಮ ಅನ್ನುವಂಥದ್ದು ಸಹ ವಿಶೇಷ. ವಿಶೇಷಣ ಪ್ಲಸ್ ವಿಶೇಷ ಎರಡೂ ಸೇರಿಕೊಂಡಾಗ ಅದು ಏನಾಗ್ತದ? ಮಹಾತ್ಮ ಅನ್ನುವಂತ ಒಂದು ಸಮಾಸ ರಚನೆ ಆಗ್ತದೆ. ಅದಕ್ಕೆ ನಾವಿಲ್ಲಿ ಏನ್ ಮಾಡಬೇಕು? पहला पद विशेषण होता है, दूसरा पद विशेष होता है. ಮಹಾ ವಿಶೇಷಣ, ಆತ್ಮ ವಿಶೇಷ ಎರಡೂ ಪದಗಳನ್ನು ಸೇರಿಸ್ಕೊಂಡು ಏನಾಗ್ತದೆ? ಇಲ್ಲಿ ಮಹಾತ್ಮ ಅನ್ನುವಂಥದ್ದಾಗ್ತದ. ಅದಕ್ಕೆ ನಾವು ಇದು ಉತ್ತರವನ್ನು ನಾವ್ ಏನ್ ಮಾಡಬೇಕು? ಇಂಥ ವಿಶೇಷ ಇರುವಂಥದ್ದು ಪೂರ್ವ ಪದನೂ ಸಹ ವಿಶೇಷಣ, ಉತ್ತರ ಪದನೂ ಸಹ ವಿಶೇಷ ಇತ್ತು ಅಂತಂದ್ರೆ ನಾವ್ ಇದು ಏನ್ ಮಾಡಬೇಕು? ಕರ್ಮಧಾರೆಯ ಸಮಾಸ ಉತ್ತರವನ್ನು ಆಗ್ತದೆ. ಅದಕ್ಕೆ ನಾವೇನ್ ಮಾಡಬೇಕು? ಸೇಮ್ ಅದೇ ರೀತಿ 1ನೇ ಹಾಕ್ಬೇಕು. ಅದಾದ ನಂತರ 8ನೇ ಪ್ರಶ್ನೆಯನ್ನು ಹಾಕ್ಬೇಕು. ಅಂದ್ರೆ ಬರಿಬಾರ್ದು, 8 ಹಾಕಿ ಒಂದು ಡ್ಯಾಶ್ ಕೊಟ್ಟು ಪ್ರಶ್ನೆ ಹಾಕಬೇಕು. ಉತ್ತರ ಅಂತ ಬರೆದು ಏನ್ ಮಾಡಬೇಕು? ಬಿ ಅಂತ ಬರೆದು ನಾವೇನ್ ಮಾಡಬೇಕು? ಕರ್ಮಧಾರೆಯ ಸಮಾಸ ಅಂತ ಹೇಳಿ ನಾವಲ್ಲಿ ಬರಿಬೇಕು. ಅಂದಾಗ ಮಾತ್ರ ನಿಮಗೇನಪ್ಪಾ ಅಂತಂದ್ರೆ 8ಕ್ಕೆ 8 ಹಿಂದಿ ವಿಷಯ ಪತ್ರಿಕೆಯಲ್ಲಿ ಏನು ಕ್ವಶನ್ ಪೇಪರ್ ಇರ್ತದಲ್ಲ, ಆ ಕ್ವಶನ್ ಪೇಪರ್ ಅಲ್ಲಿ ಫಸ್ಟಿಗೆ ರೋಮನ್ ಸಂಖ್ಯೆ 1ರಲ್ಲಿ 8 ಪ್ರಶ್ನೆಗಳಿಗೆ ವ್ಯಾಕರಣ ಸಂಬಂಧಪಟ್ಟಂತಹ ವಿಷಯವನ್ನು ತಮಗೆ ಹೇಳಿದ್ದೀನಿ. ಅದಕ್ಕೆ ಇದು ನೀವು ಪಾಲನೆ ಮಾಡಿದಲ್ಲಿ 100% ನೀವು 8ಕ್ಕೆ 8ನೂ ಸಹ ನೀವು ಉತ್ತರವನ್ನು ಬರೀಬಹುದು ಮತ್ತು 8 ಅಂಕಗಳನ್ನು ಸಹ ತೆಗೆದುಕೊಳ್ಬಹುದು. ರೈಟಾ? ಓಕೆ.